ಜೀವಿತಾವಧಿಯಲ್ಲಿ ತಮ್ಮ ಕರ್ಮಾನುಸಾರ ಮರಣ ಹೊಂದಿದ ಬಳಿಕವಾಗಿ ಯಮಾಲಯವನ್ನು ಸೇರುವುದು. ಸೇರಿದ ಬಳಿಕ ಅವರ ಜೀವಿತಾವಧಿಯಲ್ಲಿ ಮಾಡಿದಂತ ಪಾಪವ ಪುಣ್ಯವು ಎಲ್ಲವನ್ನ ವಿವರಿಸಿ ಹೇಳುವವರು ಯಾರು? ನಿಮ್ಮ ಹೆಸರು ಚಿತ್ರಗುಪ್ತ ಎನ್ನುವುದಾಗಿ. ಚಿತ್ರಗುಪ್ತನೂ ಹೌದು, ಗುಪ್ತ ಚಿತ್ರನೂ ಹೌದು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಚಿತ್ರಣವನ್ನು ಗೌಪ್ಯವಾಗಿ ಇರಿಸಿದ ಕಾರಣಕ್ಕಾಗಿ ಯಾರಿಗೂ ಗೊತ್ತಾಗುವುದಿಲ್ಲ. ನೀವು ಗುಪ್ತ ಚಿತ್ರ ಹೌದು, ಅದನ್ನು ನಮ್ಮ ಸಮ್ಮುಖದಲ್ಲಿ ವಿವರಿಸಿ ಹೇಳುವವನಾದ್ದರಿಂದ ನಾನು ಬಂದದ್ದು ಯಾರಿಗೂ ಬರ್ಲಿಕ್ಕೆ ಬರುವುದಿಲ್ಲ. ಉಳಿದ ವಿಚಾರ ಬಿಡಿ, ಒಂದೇ ಒಂದು ಕಷ್ಟ. ಹೌದಾ? ಆದ್ದರಿಂದ ಇವತ್ತಾಗಬೇಕಾದದ್ದು ವಾಚಿಸಬೇಕು ಅಂತ ಹೇಳಿದ್ರೆ ಪ್ರೇತಾತ್ಮಗಳು ಬರಬೇಕು. ಪ್ರೇತಾತ್ಮಗಳು ಬರಬೇಕು. ಯಾರು ಬರುವವರಿದ್ದಾರೆ ಇವತ್ತು ನೋಡ್ತೇವೆ. ಇದೆಲ್ಲ ಮೊನ್ನೆದಾಯ್ತು. ನಿನ್ನೆ ಬಂತು. ಅಗತ್ಯ ಉಂಟಾ? ಬೇಡ ಬೇಡ, ಅದೆಲ್ಲ ಅವರಿಗೆ ಸೇರಿ ಆಗಿದೆ. ಈಗ ಅಂತ ಸರಿ ನೋಡಿ. ಪ್ರೇತಾತ್ಮಕ್ಕೆ ಓಡಿ ಹೋದ್ರು ಹೋಯ್ತು. ಬಿಡ್ಲಿಕ್ಕಿಲ್ಲ. ಓಹೋ, ಏನಾಯ್ತು? ಇದು ಮಧ್ಯಾಹ್ನದ್ದು ಅಲ್ಲ, ಒಬ್ಬ ಕಲಾವಿದ. ಕಲಾವಿದನಾಗಿದ್ದ ನೋಡಿ. ಮತ್ತು ಒಯ್ಯರವನು ಹೌದಾ? ಜೊತೆಯಲ್ಲಿ ವೇಷ ಮಾಡುವಾಗ ಒಂದು ದಿನವೂ ಸರಿಯಾದ ಸಮಯಕ್ಕೆ ಬಂದವನಲ್ಲ. ಹೇಳುವುದಕ್ಕೆ ಬೇಸರ. ಇವನ ವೇಷ ಬೇರೆಯವರು ಮಾಡಿದ್ದೆ. ಅಲ್ಲಿ ಮೇಳದಲ್ಲಿರುವಾಗ ಅವ್ರು ಬಂದಂತ ಸೀರೆಯನ್ನೆಲ್ಲ ಮನೆಯೊಯ್ದವರು ಅಲ್ಲೂ ಕಳ್ಳತನ ಮಾಡ. ಹೀಗೆ ಕೆಲವು ಸಂದೇಹಗಳನ್ನ ಕಳ್ಳತನ ಮಾಡಿ ಕೊನೆಗೆ ವೇಷಕ್ಕೆ ಬರುತ್ತೆ. ಇವರು ಹುಡುಕುವಾಗ ಎಲ್ಲೋ ಮಾತೇ ಬಂದಿದ್ದೀವಿ. ಕೊನೆಗೆ ಮಧ್ಯೆ ಹೇಳ್ತಿದ್ದ, ನಾನು ಉದ್ದ ಇದ್ದಷ್ಟು ಅಡ್ಡ ಇಲ್ಲ ಯಾಕೆ? ಸರಿಯಾಗಿ ಕೆಲಸ ಮಾಡಿದವನಲ್ಲ. ಹೀಗೆ ಆಡಳಿತದಲ್ಲಿ ಹೆಚ್ಚಾಗಿ ಮನೆಯಲ್ಲಿ ಸಂಸಾರವನ್ನು ಹಾಳು ಮಾಡಿಕೊಂಡು ಈಗ ಸೊತ್ತು ಬೇರೆ ಬಂದಿದ್ದ. ಕೆಳಗೋಗುವುದಿಲ್ಲ. ಇಲ್ಲಿ ಕೆಳಗೆ ಬರುವುದಿಲ್ಲ. ಕೆಳಗೆ ಬಂದ ಕೆಲವನ್ನೆಲ್ಲ ಹಾಳು ಮಾಡ್ತಾರೆ. ಚಿತ್ರಗುಪ್ತರೇ ಏನು ಮಾಡಿದ್ದಾನೆ ಎನ್ನುವುದಕ್ಕಿಂತಲೂ ಇವ ಯಾರು ಎನ್ನುವುದು ಮುಖ್ಯವಾಗಿ. ಯಮಲೋಕದಲ್ಲಿ ಕಲಾವಿದರಿಗೊಂದು ಉನ್ನತವಾದಂತ ಸ್ಥಾನ ಅನ್ನುವುದು ವಿಶೇಷವಾದಂತ ಗೌರವ ಉಂಟು. ಹಾಗಾಗಿ ಅವ ಏನು ಮಾಡಿದ್ದಾನೆ ಎನ್ನುವುದು ಮುಖ್ಯ ಅಲ್ಲ. ಕಲಾವಿದ ಎಂಬ ಕಾರಣಕ್ಕಾಗಿ ವಿಚಾರ ಮಾಡದೆ ಸ್ವರ್ಗಕ್ಕೆ ಕಳುಹಿಸಿ ಬಿಟ್ಟೇವೋ ವಿಚಾರ ಪ್ರಶ್ನೆ ಮಾಡುವುದಕ್ಕೆ.
ಬರ್ತದೆ. ಅದೇ. ಇದು ಒಯ್ಯಾರ ಮಾಡು ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ. ಹೆಣ್ಣು. ಇದೊಂದು ಹೆಣ್ಣು ಪ್ರೇತ. ಹಾ. ಇವಳ ಹೆಸರು ಹಾ. ಪದುಮಾಲು ಅಂತಾನೆ. ಇವಳು ಭೂಲೋಕದಲ್ಲಿ ಹಾ. ಒಂದು ವೇಶ್ಯೆಯಾಗಿ ಕಾಲವನ್ನು ಕಳೆದವಳು. ಮೈಯನ್ನೇ ಮಾರಾಟ ಮಾಡ್ತಾ ಇದ್ದವು. ಯಾರಾದ್ರೂ ಕೇಳಿದ್ರೆ ಹಾ. ನಾನು ದಾನ ಮಾಡ್ತಾ ಇದ್ದೇನೆ, ದಾನ ಮಾಡ್ತಾ ಇದ್ದೇನೆ. ದಾನದಲ್ಲಿ ಯಾವುದು ದೊಡ್ಡದಾನ ಕೇಳಿದ್ರೆ ಮೈದಾನ ಹೇಳ್ತಿದ್ರು. ಯಾವುದು? ಮೈದಾನ ಮೈದಾ. ಆಟ ಆಡುವ ಸ್ಥಳ. ಎರಡು ಅರ್ಥ. ಅದಲ್ಲ, ಈ ಮೈಯನ್ನೇ ದಾನ ಮಾಡುದು. ಹಾ. ಅದೇ ರೀತಿ ಮೈಯನ್ನ ದಾನ ಮಾಡಿ ಕೆಲವು ಕುಟುಂಬ ಹಾಳು ಮಾಡಿದ. ಇವಳು. ಹೌದು. ಸರಿ. ಆನಂತರದಲ್ಲಿ ಕೆಲವು ಗಂಡ ಹೆಂಡತಿಯನ್ನು ಬೇರೆ ಮಾಡಿದ್ದ. ಛೆ. ಮುದುಕಿಯಾದ್ರೂ ಆ ಮೈಯನ್ನೇ ಬಿಟ್ಟಿದ್ದಳು. ಕೊನೆಯವರೆಗೂ ಆ ವಯ್ಯಾರವನ್ನು ಬಿಡಲಿಲ್ಲ. ಬಿಟ್ಟಿಲ್ಲ. ಹಾ. ಮುದುಕಿಯಾದ್ಮೇಲೆ ಕೆಲವು ಗಂಡು ಮಕ್ಕಳನ್ನೆಲ್ಲ ತೆಗೆದು ಹಾ. ಆವ ಪಿಲ್ಲೆ ಇಟ್ಟು ನಮ್ದಲ್ಲೇ ಹಾಳು ಮಾಡಿದ್ರು ಮಾಡಿದ್ರು ಅಂತ ಒಂದು ಶಕ್ತಿ ಉಂಟು. ಹಾ. ಆದ್ರೆ ಕೊನೆಯಲ್ಲಿ ಹಾ. ಅಂದ್ರೆ ಇವಳು ಸರಿಯಾಗಿ ಹೇಳೋದಿದ್ರೆ ಆ ಮುದುಕಿಯಾದಂತ ಇವಳು ಹಾ. ಅಲ್ಲಿನಲ್ಲಿಯೇ ಸತ್ತು ಹೋದಳು. ಮುದುಕಿಯಾದ ಇವಳು ಅಲ್ಲಿನಲ್ಲಿಯೇ ಸತ್ತು ಹೋದಳು. ವಿಚಿತ್ರವಾಗುಂಟಲ್ಲ ಮಾತು. ಅದು ಹಾಗೆ ಉಂಟು. ಮುದುಕಿಯಾದವಳು ಬಾಲ್ಯದಲ್ಲಿ ಸತ್ತು ಹೋದವಳು. ಅದಕ್ಕೆ ಇವತ್ತಿಂದ ಇತ್ತು. ಅಂದ್ರೆ ಆಕೆ ವಯಸ್ಸಿನಲ್ಲಿ ಮುದುಕಿಯಾದಳು. ಹಾ. ಆದ್ರೆ ಆಗಕ್ಕೆ ಕೇಳೋದ್ರವಾಯಿತು. ಹಾ. ತಾಯಿ ಮಾಡ್ತಾ ಇದ್ದೆ, ತಾಯಿ ತಪ್ಪು. ಹೌ. ಆ ನಂತರದಲ್ಲಿ ಒಳ್ಳೆಯ ಜೀವನ ನಡೆಸಬೇಕೆನ್ನುವುದಾಗಿ ಯೋಚನೆ ಮಾಡುವ ಸುಮತತ್ವ. ಅಂದ್ರೆ ಜ್ಞಾನೋದಯ ಆದದ್ರಿಂದಾಗಿ ಅವರಿಗೆ ಜ್ಞಾನಕ್ಕೆ ಬಾಲ್ಯ ಉಂಟು. ಹೌದು. ಹಾಗಾಗಿ ಮುದುಕಿಯಾದವರು ಬಾಲ್ಯದಿಂದ ಸತ್ತು ಹೋದ್ರು. ಈಗ ಬಂದಿದ್ದ ಅವಳಿಗೆ ಏನ್ ಶಿಕ್ಷೆ? ಬಿಸಿ ಬಿಸಿ ಎಣ್ಣೆಯಲ್ಲಿ ಅವಳನ್ನು ಹತ್ತಿ ತೆಗೆಯಿರಿ. ಇದುವೇ ಶಿಕ್ಷೆ. ಬಿಸಿ ಬಿಸಿ ಎಣ್ಣೆ ಹಾಕಿದ್ರು ಹೇಳುವುದಿಲ್ಲ. ಯಾಕೆ? ಮೂಲಕ್ಕೂ ಮೊದಲೇ ಹಾಕ್ತಿದ್ರು. ಬಿಸಿ ಬಿಸಿ ಎಣ್ಣೆಯೇ ಕುಡಿತಿತ್ತು. ಓ, ಹಾಗೆ. ಆದ್ದರಿಂದ ಈಕೆಯನ್ನು ಮುಳ್ಳಿನ ಕಂಬಕ್ಕೆ ಎಳೆಯಿರಿ. ಇದುವರೆಗೆ ಶಿಕ್ಷೆ. ಎಷ್ಟೋ ಜನರನ್ನು ನೀನು ನಿನ್ನ ತೋಳ ತೆಕ್ಕೆಯಲ್ಲಿ ಬಿಗಿದಪ್ಪಿದವು. ಮುಳ್ಳಿನ ಕಂಬ ತಿಂದರು. ಮತ್ತೊಂದು ವಿಶೇಷವಾದಂತಹ ವ್ಯಕ್ತಿ ಆಗ್ತಾ ಉಂಟು. ಆ ಪ್ಲೇಸ್ ಹಾಕೊಂಡು ಹೇಳ್ಕೊಂಡು ಬಂದರೆ Thank you.
ದಿವಸಗಳಲ್ಲಿ ಇವತ್ತೇ ನೀವು ಇಷ್ಟು ಪ್ರಯತ್ನ ಪಟ್ಟದ್ದು. ಈ ರೀತಿಯ ಪ್ರಯತ್ನ ಜೀವನ ಕೊಡುತ್ತಿಲ್ಲ. ಈ ಜನ್ಮ ಮುಗಿಸಿಕೊಂಡರಲ್ಲ, ಅದಕ್ಕೂ ಅದರ ಹಿಂದಿನ ಜನ್ಮ ನಾನೇ ಅದರ ಹಿಂದಿನ ಜನ್ಮ ಏನಾಗಿತ್ತು ಅಂತ ಯೋಚನೆ ಮಾಡ್ತೇನೆ. ಹೆಚ್ಚಿನ ಮರೆಯಾಗಿದೆ. ಮದುವೆ ಸುಂದರ ಪ್ರಿಯ ಸದ್ಗುಣಿಯಾದಂತಹ ಹೆಂಡತಿದ್ದು ಒಲವೆಯಾದಕ್ಕೆ ಸುಂದರಿ ಹಾಳಾಗೇ ಆಗಿಲ್ಲ. ಅವರನ್ನ ಕಂಡು ಮನಸ್ಸು ಆಯ್ತು. ಅಲ್ಲಿಯೇ ಅವನ ಕಳೆಯುವುದಕ್ಕೆ ಆರಂಭಿಸಿದರು. ಮನೆಯಲ್ಲಿ ಹೆಂಡತಿ ಇದ್ದರೂ ಅಲ್ಲಿ ಸಿಕ್ಕಂತಹ ಹೆಂಡತಿಗೆ ತಕ್ಕಂತೆಯೂ ಮಾಡುತ್ತಾರೆ. ಓ ಹೆಣ್ಮಗಳಾಯ, ಯಾವಾಗಲೂ ನೀವು ಹೇಳುವುದು ಮನೆಯಲ್ಲಿ ಹೆಂಡತಿ ಇರುವಾಗ ಇನ್ನೊಂದು ಹೆಣ್ಣನ್ನು ನಾವು ಬಯಸುವುದು ಎಷ್ಟೇ ಮನೆಯಲ್ಲಿ ಹೆಂಡತಿರುವುದೇ. ನಿಮ್ಮ ಮುಂಭಾಗದಲ್ಲಿ ಪ್ರಶ್ನೆ ಮಾಡುವಂತ ಅರ್ಹತೆ ನನಗಿಲ್ಲ. ಅದು ನನ್ನದೊಂದು ಭಿನ್ನ. ಮನೆಯಲ್ಲಿ ಹೆಂಡತಿರುವಾಗ ಪುರುಷನಾದವ ಇನ್ನೊಂದು ಹೆಣ್ಣಿನ ಸಂಗದ ಮಾಡುವುದು ತಪ್ಪಲ್ಲ. ಈಗ ಪೂರ್ವಕದಲ್ಲಿ ನಾವು ಓಡಿಸುವಂತ ರಥ ಉಂಟಲ್ಲ, ವಾಹನ, ಅದಕ್ಕೆ 6 ಚಕ್ರಗಳಿದ್ದರೂ ಎಲ್ಲಿಯಾದ್ರೂ ಒಂದು ಚಕ್ರ ಕ್ವಿಕ್ ಆದ್ರೆ ಹೆಚ್ಚಿಗೆ ಚಕ್ರ ಇಟ್ಕೊಂಡು ತಿರುಗುದಿಲ್ವಾ? ಒಂದು ಚಕ್ರ ಕ್ವಿಕ್ ಆದ್ರೆ ಹೆಚ್ಚಿಗೆ ಚಕ್ರ ಹಿಡ್ಕೊಂಡು ತಿರುಗುದಿಲ್ವಾ? ಅದು ಚಕ್ರಕ್ಕಾದ್ರೂ ಹೌದು, ಅದು ಹೆಂಡತಿ ಕ್ವಿಕ್ ಆಗುದಿಲ್ಲ. ಒಳ್ಳೆ ಉತ್ತರವನ್ನು ಒದಗಿಸಿದ್ದಾರೆ. ಇಂಥ ಪ್ರೇತ ಬೇಕು, ಅಲ್ಲದೆ ಹೋದ್ರೆ ನಿಮ್ಮ ಬಾಯಿ ಮತ್ತಷ್ಟು ಹಾಗಾಗುತ್ತದೆ. ಅಲ್ಲಿ ನನ್ನ ರಾಜ್ಯಭಾರ ಮಾಡುವುದನ್ನ, ಪ್ರಜೆಗಳನ್ನ ಪಾಲಿಸುವುದನ್ನ, ಪ್ರಜೆಗಳನ್ನು ರಕ್ಷಿಸುವುದನ್ನ ಇತ್ಯಾದಿ ಇತ್ಯಾದಿ ಹೊಣೆಗಾರಿಕೆಯನ್ನು ಮರೆತು ರಾಜ ಬಹುಪತ್ನಿ ವಲ್ಲಭ, ಆದರೂ ಪ್ರಜಾ ಸಂರಕ್ಷಣೆ ಕಾಯ್ದೆ ಎನ್ನುವುದು ಇವನಿಂದ ಕಿತ್ತಿಕೊಂಡಿದೆ.
ಪಟ್ಟಣ ಬಗತ್ತಿ ನಾಲ್ಕಿದ ಇವನಿಲ್ಲದೆ ಇರುವವಳೆ ಯಾರ ಜೊತೆ ಇದ್ದ ಒಳ ಜೊತೆ ಪ್ರೇತ ಶ್ರುತಿಗೆ ನಮ್ಮ ಶ್ರುತಿ ನೋಡಿ ಅವ ಗುಪ್ತ ಚಿತ್ರ ಬೋಯಿತ ಇವನಿಗೆ ವಿಷಯ ತಿಳಿಸಿ ಅಲ್ಲಿಯವರೆಗೆ ಹೋದ ಅವಳ ಕೈ ಎಲ್ಲವನ್ನೂ ಸಾಯುವ ಕಾಲಕ್ಕೆ ಅವ ಕೂಗಿ ಕರೆದದ್ದು ಸಾವ ಕಾಲದೊಳವನು ಭಾವ ಶುದ್ಧ ದಿಶೆಯ ಸಾವ ಕಾಲದೊಳವನು ಭಾವ ಶುದ್ಧ ದಿಶೆಯ ಭಾವಿಸುವ ಅಳೆದುದು ಜೀವಿತದ ಪುಣ್ಯ ಭಾವಿಸುವ ಅಳೆದುದು ಜೀವಿತದ ಪುಣ್ಯ ಏನದು ಆತ ಸಾಯುವ ಕೊನೆ ಕ್ಷಣದಲ್ಲಿ ನನ್ನ ಹೆಂಡತಿಯಾದಂತ ಶಿವೆಯನ್ನ ಕೂಗಿ ಕರೆದಿದ್ದಾನೆ. ಶಿವೆ 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 ಎನ್ನುವುದಾಗಿ ಹಣವಂತ ಹೆಂಡತಿಯನ್ನೇ ಆದ್ರೂ ಅದರ ಹಣದರಸಿಯಾದಂತ ಸತ್ಯನಾಮವಾದ್ದರಿಂದಾಗಿ ಅದಷ್ಟು ಪುಣ್ಯ ಸಂಚಿತ ಈತನ ಪಾಲಿಗೆ ಆಗಿ ಆದ್ದರಿಂದಾಗಿ ಕೇವಲ ಅಲ್ಪ ಪ್ರಮಾಣದ ಪುಣ್ಯ ಎನ್ನುವುದು ಆ ಪುಣ್ಯಕ್ಕೆ ಫಲ ಏನು ಮಾಡಿದಂತ ಪಾಪಗಳಿಗೆ ಗತಿ ಏನು? ನೀವೇ ಹೇಳಬೇಕು. ಹೆಂಡತಿಯ ಹೆಸರು ಶಿವೆಯಾದರೂ ನೀನು ಉದ್ಗರಿಸಿ ಆರಾಧಿಸುವಂತ ಅಂಬಿಕೆಯ ನಾಮಧೇಯ ದೇವರ ನಾಮಸ್ಮರಣೆ ಎನ್ನುವುದು ಬೆಂಕಿ ಇದ್ದ ಹಾಗೆ. ಬೆಂಕಿಯನ್ನ ಅರಿತು ಮುಟ್ಟಿದರೂ ಸುಡುತ್ತದೆ, ಅರಿಯದೆ ಮುಟ್ಟಿದರೂ ಸುಡುತ್ತದೆ. ನೀನು ಕರೆಯಲೇಬೇಕು.
ಹೇಳ್ತಕ್ಕದ್ದಲ್ಲ. ಶಿವೆ ಎನ್ನುವುದಾಗಿ ಕರೆಯುವಲ್ಲಿ ಕಾರಣ ಹೆಂಡತಿಯ ಮೇಲಿನ ವ್ಯಾಮೋಹವೇ ಇದ್ದರೂ ಅದು ಪರಶಿವೆಯ ಹೆಸರು. ಹಾಗಾಗಿ ಎಲ್ಲಾ ಪಾಪಶ್ರದ್ಧೆಗೆ ಒಂದು ಪುಣ್ಯವನ್ನು ಗಳಿಸಿದ್ದೀಯ. ಗಳಿಸಿರಬಹುದಾದಂತ ಪುಣ್ಯಕ್ಕೆ ಒಲಿದು ಇದೋ ಯವನಾಗಿ ಅಲ್ಲ ಯವಧರ್ಮನಾಗಿ ಕೇಳ್ತಾ ಇದ್ದೇನೆ. ಏನು ವರ ಬೇಕು? ಒಂದು ವರವನ್ನು ಕೇಳು. ಕರುಣನಿಸಿಗೆ ಒಂದು ರಾತ್ರಿಗೆ ಕರುಣನಿಸಿಗೆ ಒಂದು ರಾತ್ರಿಗೆ ಕರುಣಿ ಮಣಿರಂಭೆ ಕರುಣೆ ಸಮತೋಜನಗೆ ಹೊರಬರಿ ಬೇರೆ ಬೇಡನಲು ಯಾಕಂದ್ರೆ ಯಾಕಪ್ಪ? ನನ್ನ ಸಮಸ್ಯೆ ಕಾವೇರಿದೆ. ಕಾವೇರಿಯ ಕರುಣಾನಿಧಿ. ನನ್ನ ಸಮಸ್ಯೆ ಕಾವೇರಿ. ಹೌದೌದು. ನೀವು ನನಗೆ ವರ ಕೊಡ್ತೀರಿ ಅಂತಾದ್ರೆ ಏನು ಬರಬೇಕು? ನನಗೆ ಬೇರೆ ಏನೂ ಬೇಡ. ಒಳ್ಳೆಯದಾಯ್ತು. ಏನು ಬೇಡ ಎನ್ನುವ ಶಬ್ದದ ಅರ್ಥ ಮತ್ತೊಂದೇನೋ ಬೇಕು ಅನ್ನುವುದಲ್ಲ ದೇವ. ಇದ್ದರೂ ಇರಬಹುದು. ಹೌದೌದು. ನೀವು ನನಗೆ ವರ ಕೊಡುವುದೇ ಹೌದು ಅಂತಾದ್ರೆ ಈ ಒಂದು ರಾತ್ರಿಯ ಮಟ್ಟಿಗೆ ತರುಣಿಮಣಿ ರಂಬೆಯ ದೇಹ ಸುಡಬೇಕು. ಅಲ್ಲ, ಶತ್ರು ಬೇರೆ ಹಿಂಸೆ ಹುಚ್ಚು ಹೋಗಿಲ್ಲ ನೋಡಿ. ನನಗೆ ರಂಬೆ ಪುಟ್ಟ ಬೇಕು. ಚಿತ್ರಗುಪ್ತರೇ, ಬಾಳೆ ರಂಬೆ ಅದಿಲ್ಲ. ಬಾಳೆ
ಸ್ವರ್ಗಲೋಕದ ಸ್ವರ್ಗಲೋಕದ ಸ್ತ್ರೀ ಅಪ್ಸರೆ ಅವಳು ಲಂಬಾಣಿ ನಾಡಿ ಅಲ್ವಾ ರಂಭಾದಿ ನಾಡಿಯ ಅಣ್ಣಲ್ಲಿ ಒಬ್ಬಳು ರಂಬೆ ಅವಳ ಸುಖ ಬೇಕು ಒಲಿದ ಇವರ ಸಂಬಂಧವಾಗಿ ವರ ಏನು ಬೇಕು ಅಂತ ಕೇಳಿದವಾಗ ಏನು ವರ ಬೇಕು ಕೇಳಿದರೂ ನಾನು ಕೊಡುವುದಕ್ಕೆ ಸಿದ್ಧನಾಗಿದ್ದ ಕೊಡ್ಲೇಬೇಕಲ್ಲ ಯಾವ ವರವನ್ನು ಅಪೇಕ್ಷಿಸದೆ ರಂಭೆಯ ಸುಖ ಭೋಗ ಒಂದು ರಾತ್ರಿ ಯಮಲೋಕದ ಒಂದು ರಾತ್ರಿ ಭೂಲೋಕದಲ್ಲಿ ಲೆಕ್ಕ ಹಾಕಿದ್ರೆ ಅಲ್ವಾ ಭೂಲೋಕದ ಒಂದು ವರುಷ ಯಮಲೋಕದ ಒಂದು ದಿವಸ ಆ ಲೆಕ್ಕದಲ್ಲಿ ಇವನ ಕಾಲಮಾನ ಎಷ್ಟು ದೀರ್ಘವಾಯಿತು ಎನ್ನುವುದಾಗಿ ಆಲೋಚನೆ ಮಾಡಿ ಕೊಡುತ್ತೇನೆ ಎನ್ನುವುದಾಗಿ ಆಶ್ವಾಸನೆಯನ್ನು ನೀಡಿದ್ದೇವೆ ಕೇಳಿದ್ದಾನೆ ಆತ ಆದ್ದರಿಂದ ರಂಬೆಯ ಆಲಯಕ್ಕೆ ಅವನನ್ನ ಕರೆದುಕೊಂಡು ಹೋಗಿ ಉದಯ ಕಾಲಕ್ಕೆ ಅವನನ್ನ ಎಳೆದು ಇಲ್ಲಿಗೆ ತನ್ನಿ ಆಮೇಲೆ ಶಿಕ್ಷೆ ನಿರ್ಣಯ ಈಗ ಪಾಠ ಹಾಕುದು ಬೇಡ ನಾನಿವತ್ತು ನಿಮ್ಮ ಮನೆಯ ಅತಿಥಿ ದೆವ್ವೋಗವ ಹಾಕುವುದೇ ಆಗ್ತೇನೆ ಕರ್ಕೊಂಡು ಹೋಗೋದು ಬೇರೆ ಯಾರಾದ್ರೂ ಒಪ್ಪು ಹೋಗ್ತೇನೆ ನೀ ಬೇಗ ಹೋಗು ರಾತ್ರಿ ಕಳೀತದೆ ನೀ ಬೇಗ ಹೋಗು ನಾ ಎಂತ ನೋಡ್ತೆ ನಾನು ನಿನ್ನಲ್ಲಿ ಅಯ್ಯೋ ನನ್ನ ಹತ್ರ ಮಾತಾಡ್ತಿದ್ರೆ ನಾವು ಇಡೀ ರಾತ್ರಿ ಮಾತಾಡಿಯೇ ಕಲಿಯೋದಾಗ್ತದೆ ನೀ ಎಲ್ಲಿ ಕಡೆ ಅಲ್ಲೇ ಬರಬೇಕ ಬೇಡ ಆಮೇಲೆ ಹೊಡಿವ ಈಗ ಹೋಗು ಆಮೇಲೆ ಒಳಗೆ ಕತ್ತೆ ಹೊಡಿವ ಈಗ ಪ್ರವೇಶವಿಲ್ಲ ನಾ ಅಪ್ಪಣ್ಣನ್ನು ಕರ್ಕೊಂಡು ಬರ್ಲೇ ಇಲ್ಲ ಅವ್ರು ದೊಡ್ಡ ಚೋರಾಡಿದೆ ಮನೆಯಲ್ಲೇ ಬಿಟ್ಟಿದ್ದೆ ನಾವು ಒಬ್ಬನೇ ಬಂದದ್ದು ಬಾ 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 ನೀನೇ ಇತ್ತು ನಿನ್ನ ಅಪ್ಪ ಎಷ್ಟು ಇದು ಯಾರ ಅಂತಪುರ ಅಂತ ನೀವು ಗೊತ್ತಾಯ್ತೇನೋ ಯಾರದ್ದು ಇದು ರಂಭಾ ನಿವಾಸ ಓ ಇದು ಅಂಬಾ ನಿವಾಸವೇ ರಂಬೆಯ ಅಂತಪುರ ರಂಬೆಯ ಸಜ್ಜೆ ಮನೆ ಓ ಇದು ರಂಬೆಯ ಸಜ್ಜಿಗೆ ಮನೆ ಅದು ತಿನ್ಕೊಂಡು ಮಲ್ಕೊಂಡಿ ಯಾರು ನೀನು ಯಾಕೆ ಬಂದಿ ಹೇಳು ನಡೆ ಓ ರಂಬೆ
ನಂಬಿ ಕೇಳು. ಹೌದೌದು. ಹಾ. ಓ ರಮೇಶ್, ಏನ ಇದು ನನಗೆ ಮೊದಲೇ ಗೊತ್ತುಂಟ. ಹೇಳಿದ್ರೆ ಗೊತ್ತಾಗ್ತದೆ. ಸುತ್ತ ಬೇಕು, ಸುತ್ತ. ಇಲ್ಲ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಓ, ಇಲ್ಲಿ ಅಂತೂ ಅದು ಅಲ್ಲಿ ಇಲ್ಲವೇ ಇಲ್ಲ. ಅವ ಉಂಟು ಹೇಳ್ತಿದ್ದಾನೆ. ಯಾರು ಅದಲ್ಲ, ಇದ್ದವ್ರ ಹತ್ರ ಕೇಳಿ. ನಿನ್ನ ದೇಹ ಸುಖ ಬೇಕು. ದೇಹ ಸುಖ. ಹೌದೌದು. ಏನು ಹುಚ್ಚ ನಿನಗೆ? ಯಾಕೆ ಇಷ್ಟು ಸೊಪ್ಪು ಕೇಳ್ತೇವೆ? ಅಯ್ಯೋ, ನಾವು ಮಾತು ಆಮೇಲೆ ಆಡುವ, ರಾತ್ರಿ ಕಳೀತದೆ. ಬೇಕಪ್ಪ. ಇಲ್ಲ, ಊಟ ಕೊಡು. ನೀನು ಮಾತ್ರ ಮಾತಾಡು. ಅಯ್ಯೋ, ನೀನು ಮಾತ್ರ ಮತ್ತೆ ಹೇಳು. ನಿನ್ನ ಬದಿಗೆ ಅರ್ಥ ಹೇಳ್ಬೇಡ ನಾನು. ನನ್ನ ಪದ್ಯಕ್ಕೆ ನೀ ಅಂತ ಅರ್ಥ ಹೇಳುದು ಅಂತ ನಾನೇ ಹೇಳ್ತೇವೆ. ಎಲ್ಲ ಬದಿಗೆ ಅಲ್ಲವೇನ? ಒಂದು ಕೆಲಸ ಮಾಡುವ, ನಾವು ಇಬ್ಬರೊಟ್ಟು ಮಲ್ಕೊಂಡು ಒಂದು ಅರ್ಥ ಹೇಳುವ. ನಿನ್ನ ಬದಿಗಲ್ಲ, ನನ್ನ ಬದಿಗಾದ್ರೂ ನಾನು ಅರ್ಥ ಹೇಳ್ಬೇಡ. ಆಯ್ತು, ಹೇಳು. ಏಯ್ ಓ, ಹುಚ್ಚಿನಂತೆ ಆ? ನೀವು ಒತ್ತಿಸಿದಿ ಅಂತ ಆದ್ರೆ ಓ, ನಾನು ಸುಮ್ಮನಿರ್ಲಿಕ್ಕಿಲ್ಲ. ಎಂತ ಮಾಡ್ತೆ? ಅದೇನು ಹುಚ್ಚನ ನಿನಗೆ?